ಈ ಬಸವಣ್ಣವರು ವಿವಾದಾತ್ಮಕ ಹೇಳಿಕೆ ಅನ್ನುವಂಥದ್ದನ್ನ ಆಗ್ತಾ ಇದೆ, ಏನು ಸರ್? ಸಾರ್ವಜನಿಕ ಚರ್ಚೆ ಆಗಲಿ ಬಿಡ್ರಿ ಒಂದೆರಡು ದಿವಸ. ಪೀರ್ ಭಾಷಾ ದರ್ಗಾ ಮುಕ್ತ ಮಾಡಿ ಬಸವಣ್ಣವರು ನಡೆಸಿದಂಥ ಅಲ್ಲಮ ಪ್ರಭುಗಳು ಅಧ್ಯಕ್ಷತೆಯಲ್ಲಿ ನಡೆದಂಥ ಶಿವಾನ್ ಮಂಟಪ ಮುಕ್ತ ಆಗೋದ್ರ ಬಗ್ಗೆ ಚರ್ಚೆ ಈ ರಾಜ್ಯದಲ್ಲಿ ಆಗಲಿ, ಅವಾಗ ನಾವು ಉತ್ತರ ಕೊಡ್ತೇವೆ. ಪೀರ್ ಭಾಷಾ ಒಂದು ದರ್ಗಾ ಏನು ಮಾಡಿದ್ದಾರೆ, ಅದು ಶಿವಾನ ಮಂಟಪ ಮೂಲ ಜಗತ್ತಿನ ಮೊದಲ ಸಂಸತ್ತೆ. ಈಗೇನು ಪೀರ್ ಭಾಷಾ ದರ್ಗಾ ಇದೆ ಅದೇ ಶಿವಾನ ಮಂಟಪ ಇತ್ತು. ಅದರ ಮುಕ್ತಿಗಾಗಿ ನಿಮಗೆ ನಿಜವಾಗಿ ಬಸವಣ್ಣವ್ರ ಬಗ್ಗೆ ಅಭಿಮಾನ ಕಳ್ಕಳಿದ್ರು ಹೋರಾಟ ಮಾಡಿರಿ. ಆ ಆಂದೋಲನ ಶ್ರೀಗಳು ಚಾಲೂ ಮಾಡಿದ್ದಾರೆ ಈಗ ಹೋರಾಟ, ನಾವು ಅವ್ರಿಗೆ ಬೆಂಬಲ ಕೊಡ್ತೇವೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ನಾವು ಪತ್ರ ಬರೆದಿದ್ದೇನೆ. ಅದನ್ನು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಸರ್ವೆ ಮಾಡಬೇಕು, ಅಲ್ಲಿದಿಂದ ಅದನ್ನು ASIದವರು ತಗೋಬೇಕು. ಅಲ್ಲಿ ಜಗತ್ತಿನ ಮೊದಲ ಪಾರ್ಲಿಮೆಂಟಿನ ಭವನ ನಿರ್ಮಾಣ ಆಗಬೇಕಂತ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಎಲ್ಲೂ ವಿವಾದಾತ್ಮಕ ಅನ್ನುವಂಥದ್ದನ್ನು ಸುಮ್ಮನೆ ಇದನ್ನು ಸುಮ್ಮನೆ ಎಬ್ಬಿಸ್ತಾ ಇದ್ದಾರೆ. ಅವ್ರಿಗೆ ನೋಡ್ರಿ, ಅವ್ರಿಗೆ ವಿವಾದಾತ್ಮಕ ಅಂತ ಹೇಳಿ ಕೆಲವೊಂದು ಕಮ್ಯುನಿಸ್ಟ್ ವಿಚಾರಧಾರೆಯ ಬಸವಣ್ಣ ಅಭಿಮಾನಿಗಳಿದ್ದಾರೆ. ಅವರು ಬಸವಣ್ಣನ ಮ್ಯಾಗ ಅಭಿಮಾನ ಇಲ್ಲ. ಬಸವಣ್ಣವ್ರ ಕಾಲದಾಗ ಎಲ್ಲರೂ ಮುಸ್ಲಿಮ್ರು ಇದ್ರನು? ಬಸವಣ್ಣವ್ರು ನೀವು ಒಂದು ವಚನದಾಗರೆ ತೋರಿಸ್ಕೊಡ್ರಿ, ಬಸವಣ್ಣವರು ಎಲ್ಲರೇ ಸನಾತನ ಹಿಂದೂ ಧರ್ಮಕ್ಕೆ ಬೈದಾರ? ಸನಾತನ ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ಯಾರ. ಎಲ್ಲ ಸಮುದಾಯಗಳನ್ನು ಪ್ರೀತಿಯಿಂದ ನೋಡ್ರಿ, ದಲಿತರನ್ನು ದೂರ ಇಡಬೇಡ್ರಿ, ಅವ್ರಿಗೆ ಅಂತರ್ಜಾತಿ ವಿವಾಹ ಮಾಡುವಂಥದ್ದು. ಇದನ್ನೆಲ್ಲ ನೀವು ಎಷ್ಟು ಸ್ವಾಮಿಗಳು ಮಾಡಿರಪ್ಪ, ಇಟ್ಟೆಲ್ಲ ಹೊಡೆಯವರು. ನೀವು ದೊಡ್ಡ ದೊಡ್ಡ ಸಾಹಿತಿಗಳಿದ್ದೀರಲ್ಲ, ನಿಮ್ಮ ಮಕ್ಕಳನ್ನ ದಲಿತ ಮಕ್ಕಳಿಗೆ ಕೊಟ್ಟಿರಿ, ದಲಿತ ಹೆಣ್ಣು ಮಗಳನ್ನ ನೀವು ತೊಗೊಂಡಿರಿ. ಬಸವಣ್ಣವ್ರದ್ದು ಏನು ನೀವು ನಡೆಸಿರಿ? ನನ್ನ ಬಗ್ಗೆ ಈಗ ಮಾತಾಡಕತ್ತಿರಲಿಲ್ಲ, ಇದು ವಿವಾದಾತ್ಮಕತೆ ನೀವೇ ಅನ್ಕೋರಿ. ಟಿ ವಿಯವ್ರಿಗೂ ಒಮ್ಮೊಮ್ಮೆ ಮ್ಯಾಗಿಂದ ಪ್ರೆಷರ್ ಇರ್ತದೆ, ಅವರಿಗೆ ಬೇರೆ ಪ್ರೆಷರ್ ಇರ್ತದೆ, ಅವೆಲ್ಲ ಪ್ರೆಷರ್ ನನಗೆ ಗೊತ್ತದೆ. ನಾ ಕೇಳ್ತೀನಿ, ನೀವು ಅಂತರ್ಜಾತಿ ವಿವಾಹ ಎಟ್ಟು ಮಾಡಿರಿ ಸ್ವಾಮಿಗಳೇ? ಸನಾತನ ಧರ್ಮಕ್ಕೆ ಬೈಯೋದು ನಿಮ್ಮ ದಂಧ ಆಗಿದೆ, ವ್ಯಾಪಾರ ಮಾಡ್ಕೊಂಡಿದ್ದೀರಿ. ಸನಾತನ ಧರ್ಮ ಹಿಂದೂ ಧರ್ಮದ ಬಗ್ಗೆ ಬೈಯೋದು ನಿಮ್ಮದು, ಹಿಂದೂ ಧರ್ಮನೇ ಅಲ್ಲ ಅನ್ನೋದು. ನೀವು ಈ ಅಂಗಡಿಗಳು ಬಂದ್ ಮಾಡಿರಿ. ಬಸವಣ್ಣವರೇ ಬ್ರಾಹ್ಮಣರು ಇದ್ದಾರಲ್ಲ, ಮೂಲ ಅವರು ಹುಟ್ಟಿದ್ದು ಅವರು ಸನಾತನ ಧರ್ಮದಾಗೆ ಹುಟ್ಟ್ಯಾರ ಬಸವಣ್ಣವರು. ಮುಂದೆ ಲಿಂಗಾಯತ ಧರ್ಮವನ್ನು ಬೆಳೆಸ್ಯಾರ. ಸರಿ, ಕೊನೆಯದಾಗಿ ಯಡಿಯೂರಪ್ಪ